ನಾವು ಯಾಕೆ ಹೆಚ್ಚು ಇದು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಸುಮಾರು 50 ವರ್ಷದಿಂದಲೂ ನಾವು ಅವ್ರ ಫಾಲೋವರ್ ಆಗಿ ಬಂದಿದ್ದೀವಿ. ಅವರು ಮಿನಿಸ್ಟರ್ ಆದ ತಕ್ಷಣ ನಿನ್ನೆ ಕಲ್ಲಳ್ಳಿಗೆ ಹೋಗಿ ದೇವರಾಜ ಅರಸವರ ಸ್ಮಾರಕಕ್ಕೆ ಪೂಜೆ ಮಾಡ್ಕೊಂಡು ಬಂದಲ್ಲ, ಅದು ಬಹಳ ಅವಿಸ್ಮರಣೀಯವಾದದ್ದು. ಯಾಕಂದರೆ ದೇವರಾಜ ಅರಸು ಬಗ್ಗೆ ಅವ್ರಿಗೆ ಅಷ್ಟೊಂದು ಒಲವಿತ್ತು. ದೇವರಾಜ ಅರಸು ಅಂತಂದರೆ ಅವ್ರಿಗೆ ಒಂಥರ ತಂದೆ ಸಮಾನ ಆಯಿತು. ಅಂಥದ್ರಲ್ಲಿ ಎಲ್ಲ ಇವತ್ತು ಏನು ನಮ್ಮ ಸ್ನೇಹಿತರುಗಳು ಈಗಾಗಲೇ ಮಾತಾಡಿದ್ದಾರೆ, ಆ ಥರ ಎಲ್ಲ ಹಿಂದುಳಿದ ಜನಾಂಗಕ್ಕೆ ನಾಯಕರಾಗಿದ್ದಾರೆ, ಹಿಂದುಳಿದ ಜನಾಂಗದ ಧೀಮಂತ ವ್ಯಕ್ತಿಯಾಗಿದ್ದಾರೆ. ಇವತ್ತು ಏನು ನಾವೆಲ್ಲ ಬಂದಿದ್ದೀವೋ ನಾವೆಲ್ಲ ಸ್ವತಃ ಸ್ವಯಂ ಸೇವಕರಾಗಿ ಬಂದಿದ್ದೇವೆ. ನಾವು ಯಾವುದೇ ಒಂದು ಒತ್ತಡ, ಯಾವುದೇ ಒಂದು ಖರ್ಚು, ಯಾವುದೇ ಒಂದು ಇದನ್ನು ನಾವು ನಿರೀಕ್ಷೆ ಮಾಡ್ದಂಗೆ ಬಂದಿದ್ದೀವಿ. ಅವರ ಈ ಹೋರಾಟದಲ್ಲಿ ಅವರಿಗೆ ಜಯ ಆಗಲಿ, ಜಯ ಸಿಗಲಿ. ಈ ತುಮಕೂರು ಜಿಲ್ಲೆ ಏನಾದರೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವರ ಮುಖಂಡತ್ವ ಬೇಕೇ ಬೇಕು ಅಂತ ಹೇಳಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ ಎಲ್ಲರಿಗೂ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಅಣ್ಣ ತಮ್ಮಂದಿರ, ರಾಜಣ್ಣರ ಎಲ್ಲ ನಮ್ಮ ಸ್ನೇಹಿತರ ಎಲ್ಲರಿಗೂ ನಮಸ್ಕರಿಸುತ್ತಾ, ನಿನ್ನೆ ನಡೆದಿರ್ತಕ್ಕಂಥ ಒಂದು DCC ಬ್ಯಾಂಕಿನ ಚುನಾವಣೆಯಲ್ಲಿ ಆಗಲೇ ಕರ್ನಾಟಕ ಜನಗಳಿಗೆ ಅರ್ಥವಾಗಿದೆ ಎಂಥವ್ರು ನಾವು ಕಳ್ಕೊಂಡಿದ್ದೀವಿ ಅನ್ನೋದು ಭಾವನೆಗಳು ಬಂದುಬಿಟ್ಟಿದೆ. ಯಾಕೆಂದರೆ ಬೆಳಗಿಂದ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಜನ ಅಭಿಮಾನಿಗಳು ಒಂಚೂರು ಕದಲದಲ್ಲೇ DCC ಬ್ಯಾಂಕ್ ಮುಂದೆ ಅವರ ಬರ್ತಿರ್ತಕ್ಕಂಥ ಒಂದು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಓಟಿನ ಹಾಕಿ ಗೆಲ್ಲಿಸಿದ್ದಾರೆ. ಅಲ್ಲೇನೆ ನಮಗೆ ಮನುಷ್ಯರಿಗೆ ಗೊತ್ತಾಗುತ್ತೆ ಏನು ರಾಜಣ್ಣವರ ಪವರ್ ಏನಿದೆ ಅಂತ. ಇವತ್ತು ನಮ್ಮ ಆರ್ಯವೈಶ್ಯ ಸಮಾಜದಲ್ಲಿ ನಮ್ಮನ್ನ ಗುರುತಿಸಿ ಇವತ್ತೆಲ್ಲೇ ಇರಲಿ, ಕೂತಿರ್ಲಿ, ಎಲ್ಲೇ ಇರಲಿ, ನೀನು ಸಮಾಜದಲ್ಲಿ ಒಬ್ಬನೇ ಇರೋದು ಪಾಪ, ಕಾಂಗ್ರೆಸ್ಸಲ್ಲಿ ಬಾರಪ್ಪ ಮುಂದೆ ಅಂತ ಹೇಳಿ ಹಿಂದೆ ನಮ್ಮ ಸಮಾಜದಲ್ಲಿ ಶೇಷಾಚಲಂನವ್ರಿಗೆ ಕಾಂಗ್ರೆಸ್ಸಿಂದ ಸೀಟ್ ಕೊಟ್ಟು ನಮ್ಮ ಸಮಾಜವನ್ನು ಗುರುತಿಸಂಗೆ ಮಾಡಿದ್ದಾರೆ ನಮ್ಮ ರಾಜಣ್ಣವರು. ತುಂಬ ಬೇಜಾರಾಗ್ತಾ ಇದೆ. ಅವ್ರಿಗೆ ಮತ್ತೆ ನಮ್ಮ ಕಾಂಗ್ರೆಸ್ಸಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಎಲ್ಲರೂ ನಮ್ಮ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ